ಸಾವರ್ಕರ್ ಕುರಿತಾಗಿ ನಿನ್ನೆಯಷ್ಟೇ ದಿನೇಶ್ ಗುಂಡೂರಾವ್ ಅವರು ಒಂದು ಲಘು ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ಅದನ್ನ ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಾವರ್ಕರ್ ಮಾಂಸ ತಿನ್ನುತ್ತಾ ಇದ್ರು ಅಂತ ನಿನ್ನೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ರು. ಈಗ ಸಾವರ್ಕರ್ ಮತ್ತು ಗಾಂಧಿ ಜೀವನ ಶೈಲಿಯ ಬಗ್ಗೆ ಹೇಳಿದ್ದಷ್ಟೇ ನಾನು ಗಾಂಧಿವಾದ ಮೂಲಭೂತವಾದಕ್ಕಿರುವಂತಹ ವ್ಯತ್ಯಾಸವನ್ನ ಹೇಳಿದ್ದೀನಿ ಅಂತ ಇವತ್ತು ತಮ್ಮ ನಿನ್ನೆಯ ಹೇಳಿಕೆಗೆ ಸಮಜಾಯಿಷಿ ಕೊಡುವಂತಹ ಪ್ರಯತ್ನವನ್ನ ಸಚಿವರು ನಡೆಸಿದ್ದಾರೆ. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಹೇಳ್ತಾರೆ ಆಹಾರ ಅವರ ಆಯ್ಕೆ ಆಗಿರುತ್ತೆ, ಅದನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರದು ಅಂತ. ಹಾಗಾದ್ರೆ ಯಾವ ಕಾಂಟೆಸ್ಟ್ ಅಲ್ಲಿ ದಿನೇಶ್ ಗುಂಡೂರಾವ್ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟರು ಅನ್ನೋದು ಈಗ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ಅವರು ಕೊಟ್ಟಂತ ಹೇಳಿಕೆಯನ್ನ ಇವತ್ತು ಸಮರ್ಥಿಸಿಕೊಂಡಿದ್ದಾರೆ. ದಿನೇಶ್ ಗುಂಡೂರಾವ್ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ನವರಿಗೆ ಹಿಂದೂಗಳೇ ಟಾರ್ಗೆಟ್, ಹಿಂದೂಗಳನ್ನ ಟೀಕಿಸೋದೇ ಕಾಂಗ್ರೆಸ್ನ ಬ್ರ್ಯಾಂಡ್ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅವರಿಗೆ ಸಾವರ್ಕರ್ ವಿಲನ್ ಆಗಿರಬಹುದು, ಆದರೆ ಪದೇ ಪದೇ ಇದನ್ನ ಟಾರ್ಗೆಟ್ ಮಾಡ್ತಿರೋದನ್ನ ಗಮನಿಸ್ತಾ ಇದ್ರೆ ಹಿಂದೂಗಳನ್ನ ವಿರೋಧಿಸುವಂತಹ ಮನಸ್ಥಿತಿ ಕಾಂಗ್ರೆಸ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಿದೆ ಅಂತ ಅಶೋಕ್ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು, ಚಿತ್ಪಾವನ್ ಬ್ರಾಹ್ಮಣ, ಬಟ್ ಈ ವಾಸ್ ನಾನ್ ವೆಜ್ ಈಟರ್ ಅಂಡ್ ಈ ವಾಸ್ ನಾಟ್ ಅಗೇನ್ಸ್ಟ್ ಕೌ ಸ್ಲಾಟರ್. ಅವ್ರು ಏನಂತ ಹೇಳಿದ್ರೆ ಇದು ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ, ಬಟ್ ಅವರ ಫಂಡಮೆಂಟಲ್ ಥಿಂಕಿಂಗ್ ಇತ್ತು. ಬಟ್ ಆನ್ ಒನ್ ಸೈಡ್ ಇಸ್ ಅ ಮಾಡರ್ನಿಸ್ಟ್ ಆಲ್ಸೋ. ಕೆಲವು ಜನ ಹೇಳ್ತಾರೆ ಅವರು ಬೀಫು ಕೂಡ ತಿಂತಾ ಇದ್ರು ಅಂತ. ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಹ್ಮಣ್ he was eating meat and he was openly propagating eating meat. ಗಾಂಧಿ ಅವರು ವೆಜಿಟೇರಿಯನ್. ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ. ಬಟ್ ಹಿಸ್ ಆಕ್ಷನ್ಸ್ ವೇರ್ ಡಿಫರೆಂಟ್. ಹಿ ವಾಸ್ ಎ ಡೆಮೊಕ್ರಾಟಿಕ್ ಪರ್ಸನ್. ಕಾಂಗ್ರೆಸ್ ಅವರು ಹಿಂದೂಗಳನ್ನ ಟೀಕೆ ಮಾಡೋದೇ ಅವರ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಹಿಂದೂಗಳಿಗೆ ಅವಹೇಳನ ಮಾಡುವಂಥದ್ದು. ಸಾವರ್ಕರ್ಗೆ ಅವರು ಒಂಥರ ವಿಲನ್ ತರ ಮಾಡಿದ್ದಾರೆ. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಆ ಒಂದು ಅಂಡಮಾನ್ ನಿಕೋಬಾರದಲ್ಲಿ ಸಣ್ಣ ಜೈಲಲ್ಲಿ 16 ವರ್ಷಗಳ ಕಾಲ ಇದ್ದು ಅಲ್ಲಿಂದ ಈಜ್ ಬರಕ್ಕೆ ಸಾಧ್ಯನೇ ಇಲ್ಲ, ನಡ್ಕೊಂಡು ಬರ ಅಂಥದ್ರಲ್ಲಿ ನಮ್ಮ ಹತ್ರ 100 ಮೀಟರ್ ಈಜಕ್ಕಾಗಲ್ಲ, 106 ಕಿಲೋಮೀಟರ್ ಈಜಿ ಬಂದು ಸ್ವಾತಂತ್ರ್ಯದ ಕಾಳೆಯನ್ನು ಊದ್ದಂಥವ್ರು. ಅವ್ರ ಬಗ್ಗೆ ನೀವು ದನದ ಮಾಂಸ ತಿಂತೀರಾ ಅಂತ ಹೇಳೋದು. ಪಾಪ ಅವ್ರು ಸತ್ತು ಸ್ವರ್ಗದಲ್ಲಿದ್ದಾರೆ. ಇನ್ನಾದರೂ ಬಿಡಿ, ಅವ್ರನ್ನ ಯಾಕೆ ಅಪಾದನೆ ಮಾಡ್ತಾರೆ? ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಯಾಕೆ ಹಿಂದೂ ಅಂದರೆ ನಿಮಗೆ ಆಗೋದೇ ಇಲ್ಲ. ಕೇಸರಿ ಕಂಡ್ರೆ ಆಗಲ್ಲ, ಬೊಟ್ಟು ಇಟ್ಕೊಂಬಾರ್ದು, ನಿಮ್ಮ ಹತ್ರ ನಾಮ ಇಟ್ಕೊಂಬಾರ್ದು, ಕೊನೆಗೆ ಹೆಣ್ಮಕ್ಳು ಬಳೆನೂ ಹಾಕೊಂಬಾರ್ದು, ಕಾಲುಂಗ್ರನೂ ಹಾಕೊಂಬಾರ್ದು ಅನ್ನೋ ಸ್ಥಿತಿಗೆ ಬಂದ್ಬಿಡ್ತೀರಾ ನೀವು. ಇಷ್ಟೆಲ್ಲ ಹಿಂದೂಗಳನ್ನ ತೆಗೆದ ಮೇಲೆ ನಿಮ್ಮನ್ನು ಯಾರು ಹಿಂದೂ ಅಂತ ಒಪ್ಕೊಂಡವ್ರು? ಯಾರು ಒಪ್ಕೊಂತಾರ? ಯಾರು ಒಪ್ಕೊಳಲ್ಲ. ಕಾಂಗ್ರೆಸ್ ಅವ್ರು ನನಗನ್ನಿಸ್ಬಿಟ್ಟಿಗೆ ಸಾವರ್ಕರ್ ಬೈಲಾರ್ದೆ ಸಮಾಧಾನ ಆಗೋದಿಲ್ಲ ಕಾಣಿಸುತ್ತೆ. ಸಾವರ್ಕರ್ ಹೆಸರು ವೀರ್ ಸಾವರ್ಕರ್ ಅಂತಿದೆ. ಹಿಂದುತ್ವದ ಬಗ್ಗೆ, ದೇಶದ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದಂಥ ಧೀಮಂತ ವ್ಯಕ್ತಿ ವೀರ್ ಸಾವರ್ಕರ್. ಮತ್ತು ಅವರಿಗೆ ಆದಂಥ ಶಿಕ್ಷೆ ಬಹುಶಃ ಇವರು ಸೋ ಕಾಲ್ಡ್ ಅಂತಾರಲ್ಲ, ಇವರು ಫ್ರೀಡಮ್ ಫೈಟರ್ಸ್ ಅಂತ ಹೇಳಿ ಕಾಂಗ್ರೆಸ್ ಅವರು ಹೇಳ್ತಾರೆ. ಕಾಂಗ್ರೆಸ್ ಅವರು ಅಂತಾರೆ ಆಗಲಿಲ್ಲ ನಾವು ಫ್ರೀಡಮ್ ಫೈಟರ್. ಈ ಕಾಂಗ್ರೆಸ್ ಅವರ ಪನಿಷ್ಮೆಂಟ್ ಆಗಿದ್ದು ಗೊತ್ತಿಲ್ಲ. ಕರಿ ನೀರಿನ ಶಿಕ್ಷೆ ಇವೆಲ್ಲ ಇವತ್ತು ಸಫರ್ ಆಗಿದ್ದು ವೀರ್ ಸಾವರ್ಕರ್. ಬ್ರಿಟಿಷರಿಂದ ಅತಿ ಹೆಚ್ಚು ಶಿಕ್ಷೆಗೆ ಒಳಗಾಗಿ ಸಫರ್ ಆದಂಥ ವ್ಯಕ್ತಿ ಯಾರಿದ್ರೆ ಅದು ವೀರ್ ಸಾವರ್ಕರ್. ಅಂಥ ವ್ಯಕ್ತಿ ಬಗ್ಗೆ ಇವ್ರು ಕೀಳಾಗಿ ಮಾತಾಡ್ತಾರಂತಂದರೆ ಕೇವಲ ಅಲ್ಪಸಂಖ್ಯಾತರ ಮತ ಗಳಿಕೆ ಮಾಡೋ ಸಲುವಾಗಿ. ಯಾಕಂದರೆ ಹಿಂದುತ್ವವಾದಿ ಅಂತ ವೀರ್ ಸಾವರ್ಕರ್, ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತಾಡುವಂಥ ವ್ಯಕ್ತಿ. ಹೀಗಾಗಿ ಅವ್ರು ಟೀಕೆ ಮಾಡೋದ್ರಿಂದ ಅಲ್ಪಸಂಖ್ಯಾತರು ಓಟ್ ಬರ್ತಾವೆ ಅನ್ನುವಂಥ ಕಾರಣದ ಸಲುವಾಗಿ ಪದೇ ಪದೇ ವೀರ್ ಸಾವರ್ಕರ್ನ ಇವತ್ತು ಟೀಕೆ ಮಾಡುವಂಥ ನಡೀತದೆ ಮತ್ತು ಕೀಳು ಮಟ್ಟದಲ್ಲಿ ಟೀಕೆ ನಡೀತದೆ.